ಹಾಯ್ ಸ್ನೇಹಿತರೆ, ನಮಸ್ತೆ. ನಾಲೆಡ್ಜ್ ಗುರು ಯೂಟ್ಯೂಬ್ ಚಾನಲ್ಗೆ ನಿಮ್ಗೆಲ್ರಿಗೂ ಸ್ವಾಗತ. ಸ್ನೇಹಿತರೆ, ನಾವೀಗಾಗಲೇ ದ್ವಿತೀಯ PUC ಭಾರತದ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಸುಮಾರು 23 ವಿಡಿಯೋಗಳನ್ನು ವೀಕ್ಷಣೆ ಮಾಡಿದ್ದು, ಅಥವಾ 23 ವಿಡಿಯೋಗಳನ್ನು ಅದರಲ್ಲಿರ್ತಕ್ಕಂಥ ದ್ವಿತೀಯ PUC ಭಾರತದ ಇತಿಹಾಸಕ್ಕೆ ಸಂಬಂಧಪಟ್ಟಂಥ ಪ್ರತಿಯೊಂದು ಚಾಪ್ಟರ್ ವೈಸ್ ಪ್ರಶ್ನೋತ್ತರಗಳನ್ನು ಆ 23 ವಿಡಿಯೋಗಳು ಕಂಪ್ಲೀಟ್ ಆಗಿ ನಿಮಗೆ ನಮ್ಮ ಚಾನಲ್ನಲ್ಲಿರ್ತಕ್ಕಂಥ ಪ್ಲೇಲಿಸ್ಟ್ನಲ್ಲಿ ಸಿಗುತ್ತೆ. ಅವುಗಳನ್ನು ಕಂಪ್ಲೀಟಾಗಿ ವಾಚ್ ಮಾಡಿ. ಹಾಗೆ ಯಾರೆಲ್ಲ ನಾಲೆಡ್ಜ್ ಗುರು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನೋಡ್ತಿದ್ದೀರಾ ಎಲ್ರಿಗೂ ಕೂಡ ತುಂಬ ತುಂಬ ಧನ್ಯವಾದ. ಯಾರು ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಪ್ರೆಸ್ ಮಾಡೋ ಮುಖಾಂತರ ನಾನು ಮಾಡ್ತಕ್ಕಂಥ ಅಪ್ಕಮಿಂಗ್ ವಿಡಿಯೋಸ್ಗೆ ಸದಾ ನೋಟಿಫೈ ಆಗಿರಿ. ಹಾಗೆ ವಿಡಿಯೋ ಎಂಡ್ವರೆಗೂ ವಾಚ್ ಮಾಡಿ. ವಿಡಿಯೋಗೊಂದು ಲೈಕ್ ಕೊಡಿ, ಶೇರ್ ಮಾಡಿ. ಹಾಗೆ ಏನಾದರೂ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು, ನಿಮ್ಮ ಒಪಿನಿಯನನ್ನು ಹೇಳ್ಬೇಕಂತಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸ್ನೇಹಿತರೆ, ಯಾರೆಲ್ಲ GPSTR, HSTR, ಕ್ರೈಸ್, PU ಕಾಲೇಜ್ ಲೆಕ್ಚರರ್, ಹಾಗೆ KSET, ನೆಟ್ಟು, TET ಈ ರೀತಿ PC, PSI ಈ ರೀತಿ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂತೆ, ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂತೆ ಪ್ರಿಪ್ರೇಷನ್ನ ಮಾಡ್ತಿದ್ದೀರಾ ಅವರಿಗೆ ಎಲ್ಲ ಬುಕ್ ಅಂದರೆ ಈ ಒಂದು ದ್ವಿತೀಯ PUC ಭಾರತದ ಇತಿಹಾಸ. ಈ ಒಂದು ಭಾರತದ ಇತಿಹಾಸದ ಮೇಲೆ ವಿಶೇಷವಾಗಿ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಇದರಲ್ಲೂ ಕೂಡ ತುಂಬ ವಿಚಾರಗಳನ್ನು ತಿಳ್ಕೊಳ್ಳೋ ಅಂಥದ್ದಿದೆ. ದಯವಿಟ್ಟು ಒಂದ್ಸಲ ಓದೋಕ್ಕೆ ಸಾಧ್ಯವಾದರೂ ಓದಿ, ಇಲ್ಲ ಅಂದರೆ ಈ ಒಂದು ವಿಡಿಯೋಗಳನ್ನಾದರೂ ವಾಚ್ ಮಾಡಿ. ತುಂಬ ಯೂಸ್ಫುಲ್ ಆಗಿರ್ತಕ್ಕಂಥ ಒಂದು ಪ್ರಶ್ನೋತ್ತರಗಳ ಒಂದು ಚರ್ಚೆಯನ್ನು ಮಾಡಲಾಗಿದೆ. ಹಾಗಾಗಿ ಈ ರೀತಿ ಎಲ್ಲ ಎಕ್ಸಾಮ್ಸಿಗೂ ಕೂಡ ತುಂಬ ಯೂಸ್ಫುಲ್ ಆಗಿರ್ತಕ್ಕಂಥ ವಿಡಿಯೋ ಸರಣಿಗಳ ಇದಾಗಿದ್ದು, ಇದು 24ನೇ ವಿಡಿಯೋ ಆಗಿರುತ್ತೆ. ಇದೊಂದು ಕೊನೆಯ ವಿಡಿಯೋನೂ ಕೂಡ ಆಗಿರುತ್ತೆ. ಯಾಕೆಂದರೆ ಇಲ್ಲಿ ಅಧ್ಯಾಯ 7ಕ್ಕೆ ಸಂಬಂಧಪಟ್ಟಂತೆ ನಾವು ಸುಮಾರು ಅಧ್ಯಾಯ 7ರಲ್ಲಿ 1.1ರಿಂದ 1.6ರವರೆಗೂ ಕಂಪ್ಲೀಟಾಗಿ ನೋಡಿದ್ವಿ. ಈಗ 7.1ರಿಂದ 7.6ರವರೆಗೂ ನೋಡಿದ್ವಿ. ಈ ಒಂದು ಲಾಸ್ಟ್ 7.7ಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ಒಂದು ವಿಡಿಯೋದಲ್ಲಿ ಮುಖ್ಯವಾಗಿ ನಾವು ಗಮನಿಸ್ತಾ ಇರ್ತಕ್ಕಂಥದ್ದು ಯಾವುದಪ್ಪ ಅಂತಂದರೆ ಕರ್ನಾಟಕದ ಏಕೀಕರಣ. ಕರ್ನಾಟಕದ ಏಕೀಕರಣಕ್ಕೆ ಸಂಬಂಧಪಟ್ಟಂತೆ ನಾವು ಇವತ್ತಿನ ಒಂದು ವಿಡಿಯೋದಲ್ಲಿ ಒಂದಷ್ಟು ಪ್ರಶ್ನೋತ್ತರಗಳನ್ನು ಕುರಿತಾಗಿ ಡಿಸ್ಕಷನ್ ಮಾಡೋದಿದೆ. ಅದರ ಜೊತೆಯಲ್ಲಿ ಈ ಒಂದು ವಿಡಿಯೋ ಈ ಒಂದು ದ್ವಿತೀಯ PUCಗೆ ಸಂಬಂಧಪಟ್ಟಂತೆ ಏನು ಪ್ರಶ್ನೋತ್ತರಗಳ ಸರಣಿಯನ್ನು ನಾನು ಮಾಡ್ತಾ ಇದ್ದೆ ಆ ಒಂದು ವಿಡಿಯೋ ಇದು ಕೊನೆಯಾಗಿರುತ್ತೆ. ಅಂದರೆ ದ್ವಿತೀಯ PUCಗೆ ಸಂಬಂಧಪಟ್ಟಂತೆ ಇದು ಕೊನೆಯ ಒಂದು ವಿಡಿಯೋ ಆಗಿರುತ್ತೆ. ಅನಂತರದಲ್ಲಿ ಸ್ನೇಹಿತರೆ ನಿಮಗೆ ಬೇರೆ ಯಾವ ರೀತಿ ಒಂದು ವಿಡಿಯೋ ಸರಣಿಗಳು ಬೇಕು ಅಥವಾ ಯಾವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಒಂದು ವಿಡಿಯೋಗಳು ಅವಶ್ಯಕತೆ ಇದೆ ಅಂತಕ್ಕಂಥ ವಿಚಾರವನ್ನು ನೀವು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಯಾರಿಗಾದರೂ ಈ ಒಂದು PDF ಅವಶ್ಯಕತೆ ಇದ್ದರೆ ನಾನು ಗ್ರೂಪಲ್ಲಿ ಶೇರ್ ಮಾಡಿರ್ತೀನಿ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪ್ ಲಿಂಕ್ ಇದೆ. ಅಲ್ಲಿ ನೀವು ಜಾಯಿನ್ ಆದರೆ ಈ ಒಂದು PDF ನೋಟ್ಸು ಅಲ್ಲಿ ಸಿಗುತ್ತೆ. ಸೊ ಹಾಗಾಗಿ ಸ್ನೇಹಿತರೆ, ಈಗಾಗಲೇ ನಾವು ಇಂದಿನ ಒಂದು ವಿಡಿಯೋದಲ್ಲಿ ನೋಡಿ ಗಾಂಧಿ ಯುಗಕ್ಕೆ ಸಂಬಂಧಪಟ್ಟಂತೆ ಗಮನಿಸಿದ್ವಿ. ಅಂದರೆ ಸ್ವತಂತ್ರ ಚಳುವಳಿಗೆ ಸಂಬಂಧಪಟ್ಟಂತೆ ಅಲ್ವಾ. ಮುಖ್ಯವಾಗಿ ಗಾಂಧಿ ಯುಗಕ್ಕೆ ಸಂಬಂಧಪಟ್ಟಂತೆ ಅದರಲ್ಲಿ ಗಾಂಧೀಜಿಯವರ ಸ್ವತಂತ್ರ ಚಳುವಳಿಯಲ್ಲಿ ಗಾಂಧೀಜಿಯವರು ವಹಿಸಿದಂಥ ಒಂದು ಪಾತ್ರ ಎಂಥದ್ದು, ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಭಾರತದ ರಾಷ್ಟ್ರೀಯ ಚಳುವಳಿಯಲ್ಲಿ ಗಾಂಧೀಜಿಯವರ ಪಾತ್ರ ಈ ಡಿಸ್ಕಷನ್ ಮಾಡಿದಾಗಿದೆ. ಲಾಸ್ಟ್ ಒಂದು ವಿಡಿಯೋದಲ್ಲಿದೆ, ಚೆಕ್ ಮಾಡಿ. ಈ ಒಂದು ವಿಡಿಯೋದಲ್ಲಿ ಕರ್ನಾಟಕದ ಏಕೀಕರಣಕ್ಕೆ ಸಂಬಂಧಪಟ್ಟಂತೆ ಡಿಸ್ಕಷನ್ ಅನ್ನ ಮಾಡ್ತಾ ಹೋಗೋಣ. ಮೊದಲ ಪ್ರಶ್ನೆ ನೋಡಿ. ಹಾಗಾದ್ರೆ ಅಂದ್ರೆ ಅದಕ್ಕಿಂತ ಬಿಫೋರ್ ಒಂದಷ್ಟು ಇಂಟ್ರೊಡಕ್ಷನ್ ಅನ್ನು ನೋಡ್ತಾ ಹೋಗೋಣ. ಕರ್ನಾಟಕದ ಏಕೀಕರಣಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಇಂಟ್ರೊಡಕ್ಷನ್ ಅನ್ನ ನೋಡ್ತಾ ಹೋಗೋಣ. ಕರ್ನಾಟಕದ ಏಕೀಕರಣಕ್ಕೂ ಬಿಫೋರ್ ಏನೆಲ್ಲ ಅಂಶಗಳು ನಮಗೆ ಇಂಪಾರ್ಟೆಂಟ್ ಆಗಿರುತ್ತೆ ಅನ್ನೋದನ್ನ, ಆ ಹಿನ್ನೆಲೆಯನ್ನು ತಿಳ್ಕೊಳ್ಳೋದ್ರ ಮುಖಾಂತರ ಪ್ರಶ್ನೋತ್ತರಗಳನ್ನು ಚರ್ಚೆ ಮಾಡೋಣ. ಅಂದರೆ ಭಾರತದ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ನಾವು ಗಮನಿಸ್ತಾ ಇರುವಾಗ ಕರ್ನಾಟಕದ ಏಕೀಕರಣ ಸ್ವತಂತ್ರ ಚಳವಳಿಯಲ್ಲಿ ಒಂದು ಕೊನೆಯ ಘಟ್ಟ ಆಗಿರುತ್ತೆ ಅಲ್ವಾ. ಅಂದರೆ ಸ್ವತಂತ್ರ ನಂತರದ ಒಂದು ಕೊನೆಯ ಒಂದು ಘಟ್ಟ. ಯಾಕೆಂದರೆ ಸ್ವತಂತ್ರ ಚಳವಳಿಯ ನಂತರದ ಒಂದು ಕೊನೆಯ ಘಟ್ಟ ಯಾಕೆಂದರೆ ಬ್ರಿಟಿಷರು ಭಾರತವನ್ನು ಬಿಟ್ಟು ಹೋಗೋದಕ್ಕೆ ಬಿಫೋರ್ ಏನು ಮಾಡ್ತಾರೆ, ಭಾರತ ಮತ್ತು ಪಾಕಿಸ್ತಾನ ಎಂಬಂಥ ಎರಡು ರಾಷ್ಟ್ರಗಳು ರೂಲ್ ಸಿಸ್ಟಮ್ ಅಲ್ವಾ, ಹಿಂದೂ ಮುಸ್ಲಿಮರನ್ನು ಹೊಡೆದೊಳ ಒಂದು ನೀತಿಯ ಸಲುವಾಗಿ
ಏನು ಮಾಡ್ತಾರೆ, ಡಿವೈಡ್ ಆ್ಯಂಡ್ ರೂಲ್ ಸಿಸ್ಟಮನ್ನು ತಂದು ಆ ಮುಖಾಂತರ ಭಾರತ ದೇಶವನ್ನು 2 ಭಾಗಗಳಾಗಿ ಇಬ್ಬಾಗ ಮಾಡಿ ಹೋಗ್ತಾರೆ. ಆ ಒಂದು ಸಂದರ್ಭದಲ್ಲಿ ಮುಖ್ಯವಾಗಿ ಏಕೀಕರಣ ಯಾಕೆ ಬೇಕಾಗಿರುತ್ತೆ ಅಂತಕ್ಕಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಅದರಲ್ಲೂ ವಿಶೇಷವಾಗಿ ನಾವು ನೋಡ್ತಾ ಇರೋದು ಕರ್ನಾಟಕದ ಏಕೀಕರಣ ಅಲ್ವಾ. ವಿಶೇಷವಾಗಿ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಏಕೀಕರಣದಲ್ಲಿ ಯಾರೆಲ್ಲ ಪ್ರಮುಖ ಪಾತ್ರವನ್ನು ವಹಿಸ್ತಾರೆ ಅಲ್ವಾ. ಭಾರತದ ಒಂದು ಸ್ವತಂತ್ರ ಕಾಯ್ದೆ 1947, ಗಮನಿಸಿ ಇಲ್ಲಿ 1947 ಭಾರತದ ಒಂದು ಸ್ವತಂತ್ರ ಕಾಯ್ದೆಯಲ್ಲಿ ಮುಖ್ಯವಾಗಿ ಏನಾಗಿರುತ್ತೆ, ಭಾರತ ಮತ್ತು ಪಾಕಿಸ್ತಾನ ರಚನೆಯಾಗಿರುತ್ತೆ. ಇಲ್ಲಿ ಎಷ್ಟು ಸಂಸ್ಥಾನಗಳಿರುತ್ತೆ ಆಗ ಅಂತಂದರೆ 1947 ಒಂದು ಭಾರತ ಸ್ವತಂತ್ರ ಕಾಯ್ದೆಯ ಅನಂತರದಲ್ಲಿ ಆ ಒಂದು ಸಂದರ್ಭದಲ್ಲಿ 562 ದೇಶೀಯ ರಾಜ್ಯಗಳು, ಅಂದರೆ ಸಂಸ್ಥಾನಗಳೆಲ್ಲ 562 ದೇಶೀಯ ರಾಜ್ಯಗಳಿಗೆ ಭಾರತ ಅಥವಾ ಪಾಕಿಸ್ತಾನಕ್ಕೆ ಸೇರದೇ ಇರ್ಬೋದು ಅಂತೇಳಿ ಸ್ವತಂತ್ರವನ್ನು ನೀಡಿ ಆಯ್ಕೆಯನ್ನು ಕೊಡಲಾಗುತ್ತೆ. ಎಷ್ಟಕ್ಕೆ? 562 ದೇಶೀಯ ರಾಜ್ಯಗಳಿಗೆ ಏನು ಮಾಡಲಾಗುತ್ತೆ, ಸ್ವತಂತ್ರವಾಗಿ ಆದ್ರೂ ಉಳಿಬೋದು ಅಥವಾ ಭಾರತ ಅಥವಾ ಪಾಕಿಸ್ತಾನಕ್ಕಾದ್ರೂ ಸೇರ್ಪಡೆ ಆಗ್ಬೋದು ಅಂಥೇಳಿ 2 ಆಯ್ಕೆಗಳನ್ನು ಕೊಡಲಾಗುತ್ತೆ. ಆಗ ಇದ್ದಂತಹ ಗೃಹ ಮಂತ್ರಿ ಯಾರಾಗಿರ್ತಾರೆ ಅಂತಂದರೆ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಸ್ವತಂತ್ರವಾಗಿರ ಬಯಸಿದ್ದ ದೇಶೀಯ ಸಂಸ್ಥಾನಗಳನ್ನು ಭಾರತದ ಒಕ್ಕೂಟವನ್ನು ಸೇರುವಂತೆ ಮನವೊಲಿಸ್ತಾರೆ. ಅಂದರೆ ಈಗಾಗಲೇ ಇರ್ತೀವಿ ಅಂತೇಳಿ ಬಯಸಿದಂತಹ ಕೆಲವೊಂದು ರಾಜ್ಯಗಳನ್ನು ಇಲ್ಲ ಭಾರತ ದೇಶಕ್ಕೆ ಸೇರ್ಪಡೆಗೊಳ್ರಿ ಅಂಥೇಳಿ ಅವ್ರು ಏನು ಮಾಡ್ತಾರೆ, ಅವರನ್ನು ಮನವೊಲಿಸ್ತಾರೆ. ಆನಂತರದಲ್ಲಿ ನೋಡಿ, ಇಲ್ಲಿ ವಿಲೀನ ಒಪ್ಪಂದಕ್ಕೆ ಸಹಿ ಹಾಕಿದಂತಹ ರಾಜರಿಗೆ ಸರ್ಕಾರ ನಿಗದಿತ ಮೊತ್ತದ ಒಂದು ರಾಜಧನವನ್ನು ಕೂಡ ನೀಡುತ್ತೆ. ಅಂದರೆ ಈ ಒಂದು ಭಾರತಕ್ಕೆ ಸೇರ್ಪಡೆಗೊಳ್ತೀವಿ ಅಂತೇಳಿ ಏನು ಸಹಿಯನ್ನು ಹಾಕಿರ್ತಾರೆ, ಆ ರಾಜರಿಗೆ ಕೂಡ ಏನಾಗುತ್ತೆ, ರಾಜಧನವನ್ನು ನೀಡ್ತೀವಿ ಅಂತೇಳಿ ಏನು ಮಾಡ್ತಾರೆ, ಈ ಒಂದು ಒಪ್ಪಂದವನ್ನು ಮಾಡಲಾಗಿರುತ್ತೆ. ಹಾಗೆ ಕೆಲವೊಂದು ಸವಲತ್ತುಗಳನ್ನು, ಬಿರುದುಗಳನ್ನು ಹೊಂದಲು ಕೂಡ ಅವರಿಗೆ ಅನುಮತಿಯನ್ನು ನೀಡಿರ್ತಾರೆ. ಇಂಥ ಸಂದರ್ಭದಲ್ಲಿ ಹೈದರಾಬಾದ್, ಕಾಶ್ಮೀರ ಮತ್ತು ಜುನಾಗಢದ ರಾಜರು ಭಾರತದ ಒಕ್ಕೂಟವನ್ನು ಸೇರೋದಕ್ಕೆ ನಿರಾಕರಣೆ ಮಾಡ್ತಾರೆ. ಅಂದರೆ ಭಾರತದ ಒಕ್ಕೂಟ ಸೇರಲ್ಲ ಅಂತೇಳಿ ಹೈದರಾಬಾದ್, ಕಾಶ್ಮೀರ, ಜುನಾಗಢ. ಹಾಗೆ ಜುನಾಗಢದ ನವಾಬ ಪಾಕಿಸ್ತಾನಕ್ಕೆ ಸೇರೋದಕ್ಕೆ ಎಲ್ಲ ಪ್ರಯತ್ನವನ್ನು ಮಾಡ್ತಾನೆ. ಆಗ ಅಲ್ಲಿನ ಒಂದು ಜನರ ವಿರುದ್ಧ ದಂಗೆ ಎದ್ದಿದ್ದರಿಂದ ನವಾಬ ಪಾಕಿಸ್ತಾನಕ್ಕೆ ಪಲಾಯನ ಮಾಡ್ತಾನೆ. ಅಲ್ಲಿರ್ತಕ್ಕಂಥ ಜನರು ಏನು ಮಾಡ್ತಾರೆ, ರಾಜನ ವಿರುದ್ಧ ದಂಗೆ ಹೇಳ್ತಾರೆ. ಸೊ ಹಾಗಾಗಿ ರಾಜ ಏನು ಮಾಡ್ತಾನೆ, ಅಲ್ಲಿಂದ ಪಾಕಿಸ್ತಾನಕ್ಕೆ ಪಲಾಯನ ಮಾಡ್ತಾನೆ. ಇಲ್ಲಿನ ರಾಜ ಈ ಒಂದು ಜುನಾಗಢದ ನವಾಬ. ಅನಂತರದಲ್ಲಿ ಸರ್ದಾರ್ ವಲ್ಲಭಭಾಯಿ ಪಟೇಲ್ರವರು ಜುನಾಗಢವನ್ನು ಭಾರತದ ಒಕ್ಕೂಟಕ್ಕೆ ಸೇರ್ಪಡೆಯನ್ನು ಮಾಡ್ಕೊಳ್ತಾರೆ. ಜುನಾಗಢವನ್ನು ಭಾರತದ ಒಕ್ಕೂಟಕ್ಕೆ ಏನು ಮಾಡ್ತಾರೆ, ಸೇರ್ಪಡೆ ಆಗುತ್ತೆ. ಅನಂತರದಲ್ಲಿ ನೋಡಿ, ಕಾಶ್ಮೀರದ ರಾಜ ಹರಿಸಿಂಗ್ ಕಾಶ್ಮೀರದ ರಾಜ ಆಗಿರ್ತಾನೆ. ಆ ಸಂದರ್ಭದಲ್ಲಿ ಭಾರತದ ಒಕ್ಕೂಟವನ್ನು ಸೇರುವ ಒಂದು ನಿರ್ಧಾರವನ್ನು ಮಾಡೋದಕ್ಕೆ ಒಂದು ಸ್ವಲ್ಪ ನಿಧಾನ ಮಾಡೋದ್ರಿಂದ ಕಾಶ್ಮೀರವನ್ನು ವಶಪಡಿಸ್ಕೊಳ್ಳೋದು ಏನು ಮಾಡ್ತಾರೆ, ದಾಳಿಕೋರರನ್ನು ಕಳಿಸುವ ಅವಕಾಶವನ್ನು ಪಾಕಿಸ್ತಾನಕ್ಕೆ ದೊರೆಯುತ್ತೆ. ಅಂದರೆ ಅವನೇನು ಮಾಡ್ತಾನೆ, ಭಾರತಕ್ಕೂ ಸೇರಿದೆ, ಈ ಕಡೆ ಪಾಕಿಸ್ತಾನಕ್ಕೂ ಸೇರಿದೆ, ಡಿಲೇ ಮಾಡೋದ್ರಿಂದ ಏನಾಯಿತು, ಕಾಶ್ಮೀರ ವಶಪಡಿಸಿಕೊಳ್ಳುವ ಸಲುವಾಗಿ ದಾಳಿಕೋರರನ್ನು ಯಾರು ಕಳಿಸ್ತಾರೆ, ಈ ಒಂದು ಅವಕಾಶಕ್ಕೆ ಪಾಕಿಸ್ತಾನಕ್ಕೆ ದೊರೆಯುತ್ತೆ. ಅಂದರೆ ಪಾಕಿಸ್ತಾನ ಅದವ್ರು ಏನು ಮಾಡ್ತಾರೆ, ದಾಳಿಕೋರರನ್ನ ಕಳಿಸಿ ಅನಂತರ ಏನಾಗುತ್ತೆ, ಭಾರತದ ಸೇನೆಯು ಕೂಡ ಈ ದಾಳಿಕೋರರನ್ನ ಹಿಮ್ಮೆಟ್ಟಿಸುತ್ತೆ. ಎಲ್ಲಿಂದ ಬಂದವ್ರನ್ನ, ಪಾಕಿಸ್ತಾನದಿಂದ ಬಂದಂಥ ದಾಳಿಕೋರರನ್ನ ಭಾರತ ದೇಶದ ಸೇನೆ ಅಥವಾ ಸೈನಿಕರು ಏನು ಮಾಡ್ತಾರೆ, ಆ ದಾಳಿಕೋರರನ್ನ ಹಿಮ್ಮೆಟ್ಟಿಸಿ ಆ ಮುಖಾಂತರ ಜಮ್ಮು ಮತ್ತು ಕಾಶ್ಮೀರದ ನ್ಯಾಷನಲ್ ಕಾನ್ಫರೆನ್ಸ್ನ ನಾಯಕನಾದಂಥ ಶೇಖ್ ಅಬ್ದುಲ್ಲಾ, ನ್ಯಾಷನಲ್ ಕಾನ್ಫರೆನ್ಸ್ನ ನಾಯಕನಾದಂಥ ಯಾರು, ಶೇಖ್ ಅಬ್ದುಲ್ಲಾ ಭಾರತದ ಒಕ್ಕೂಟವನ್ನು ಸೇರೋದಕ್ಕೆ ಒಪ್ಪಿಗೆಯನ್ನು ನೀಡ್ತಾನೆ. ಅನಂತರ ಆಗಿನಿಂದ ಏನಾಗುತ್ತೆ, ಪಾಕಿಸ್ತಾನ ಕಾಶ್ಮೀರವನ್ನು ವಶಪಡಿಸ್ಕೊಳ್ಳೋದಕ್ಕೆ ತುಂಬ ಪ್ರಯತ್ನವನ್ನು ಮಾಡುತ್ತೆ. ಕಾಶ್ಮೀರದ ಹಲವು ಭಾಗಗಳನ್ನು ಕೂಡ ವಶಪಡಿಸ್ಕೊಂಡಿದೆ. ಈಗಲೂ ಕೂಡ ಆ ಒಂದು ಕಾಶ್ಮೀರ ಸಮಸ್ಯೆ ಇನ್ನೂ ಕಗ್ಗಂಟಾಗಿಯೇ ಉಳಿದು ಅದರಿಂದನೇ ಅನೇಕ ಬಾರಿ ಏನಾಗಿದೆ, ವಿರೋಧಾಭಾಸಗಳನ್ನು ನಾವು ಗಮನಿಸ್ತಾ ಇದ್ದೀವಿ. ಹಾಗೆ ಕಾಶ್ಮೀರನ ಭಾರತಕ್ಕೆ ಸೇರ್ಪಡೆ ಆದ್ರೂ ಕೂಡ ಅಲ್ಲಿರ್ತಕ್ಕಂತಹ ಒಂದಷ್ಟು ಭಾಗಗಳನ್ನು ಏನು ಮಾಡಿದರು, ಪಾಕಿಸ್ತಾನಿಯನ್ನರು
ಕಾಶ್ಮೀರದ ಹಲವು ಭಾಗಗಳನ್ನು ವಶಪಡಿಸಿಕೊಂಡ್ರು. ಅಷ್ಟೇ ಅಲ್ಲ, ಭಾರತದಿಂದ ಕಾಶ್ಮೀರವನ್ನು ವಶಪಡಿಸಿಕೊಳ್ಳೋದಕ್ಕೆ ಭಯೋತ್ಪಾದಕರನ್ನು ಕೂಡ ಕಳಿಸಿದ್ರು. ಅದರ ಜೊತೆಯಲ್ಲಿ ಪೊಲೀಸ್ ಕಾರ್ಯಾಚರಣೆಯ ನಂತರ ಏನಾಗುತ್ತೆ, ಹೈದರಾಬಾದನ್ನು ಭಾರತದೊಂದಿಗೆ ವಿಲೀನೀಕರಣ ಮಾಡಲಾಗುತ್ತೆ. ಅಂದರೆ ಅನಂತರದಲ್ಲಿ ಏನಾಗುತ್ತೆ, ಕೊನೆಗೆ ಭಾರತದಿಂದ ಕಾಶ್ಮೀರವನ್ನು ವಶಪಡಿಸಿಕೊಳ್ಳೋದಕ್ಕೆ ಭಯೋತ್ಪಾದಕರನ್ನು ಕೂಡ ಕಳಿಸ್ತಾ ಇರುತ್ತೆ. ಅನಂತರದಲ್ಲಿ ಪೊಲೀಸ್ ಕಾರ್ಯಾಚರಣೆ ನಡೆಸಿ ಅನಂತರ ಮತ್ತೆ ಇದೆಲ್ಲ ಆದ ನಂತರ ಕಾಶ್ಮೀರದ ಒಂದು ಸೇರ್ಪಡೆ ನಂತರದಲ್ಲಿ ಏನಾಯಿತು, ಹೈದರಾಬಾದ್ ಕೂಡ ವಿಲೀನ ಆಗಿರೋದಿಲ್ಲ ಭಾರತದೊಂದಿಗೆ. ಆನಂತರ ಒಂದು ಪೊಲೀಸ್ ಕಾರ್ಯಾಚರಣೆ ಎಲ್ಲ ನಡೆದ ನಂತರದಲ್ಲಿ ಹೈದರಾಬಾದನ್ನು ಕೂಡ ಭಾರತಕ್ಕೆ ಸೇರ್ಪಡೆಗೊಳಿಸಲಾಯಿತು, ಕಾಶ್ಮೀರವನ್ನು ಭಾರತಕ್ಕೆ ಸೇರ್ಪಡೆಗೊಳಿಸಲಾಯಿತು. ಹಾಗೆ ಈ ಅನಂತರದಲ್ಲಿ ನೋಡೋಣ, ಇಲ್ಲಿ ಭಾರತದೊಂದಿಗೆ ಇವೆಲ್ಲ ರಾಜ್ಯಗಳೇನಾಗುತ್ತೆ, ಸೇರ್ಪಡೆ ಆಗುತ್ತೆ. ಅದಕ್ಕೆ ಪ್ರಮುಖ ಪಕ್ಷವಾಗಿ ಭಾರತದ ಉಕ್ಕಿನ ಮನುಷ್ಯ ಅಲ್ವಾ, ಉಕ್ಕಿನ ಮನುಷ್ಯ ಅಂಥೇಳಿ ನಾವು ಕರಿತಾ ಇರ್ತಕ್ಕಂಥ ಯಾರು, ಸರ್ದಾರ್ ವಲ್ಲಭಭಾಯಿ ಪಟೇಲ್ ರವರು ಪ್ರಮುಖ ಪಾತ್ರವನ್ನು ವಹಿಸಿದ್ರು ಭಾರತದ ಒಕ್ಕೂಟದಲ್ಲಿ ಅಂತೇಳಿ ನಾವು ಹೇಳ್ಬೋದು. ಹಾಗಾಗಿ ನಾವು ವಿಶೇಷವಾಗಿ ನಾವು ಈ ಒಂದು ಮುಖ್ಯವಾಗಿರ್ತಕ್ಕಂಥ ಅಂಶಗಳಲ್ಲಿ ಭಾರತದ ಒಂದು ಕರ್ನಾಟಕದ ಏಕೀಕರಣದಲ್ಲಿ ಏನೆಲ್ಲ ಅಂಶಗಳು ಇಂಪಾರ್ಟೆಂಟ್ ಆಗುತ್ತೆ ಅಂತೇಳಿ ನಾವು ಗಮನಿಸೋದಾದರೆ ಇದೆಲ್ಲ ಹಿನ್ನೆಲೆಯನ್ನು ನಾವು ಗಮನಿಸಿದ್ವಿ. ಅನಂತರದಲ್ಲಿ ನೋಡಿ, ಒಂದು ವಾಕ್ಯದ ಪ್ರಶ್ನೋತ್ತರಗಳನ್ನು ನೋಡ್ತಾ ಹೋಗೋಣ. ಒಂದು ವಾಕ್ಯ ಅಥವಾ ಒಂದು ಪದಗಳಲ್ಲಿ ಉತ್ತರಿಸ್ತಕ್ಕಂಥ ಪ್ರಶ್ನೆಗಳು ಇದು MCQಸ್ಗಾದರೂ ಕೇಳ್ಬೋದು. ನೋಡ್ತಾ ಹೋಗಿ. ದೇಶೀಯ ರಾಜರನ್ನ ಭಾರತದ ಒಕ್ಕೂಟ ಸೇರುವಂತೆ ಮನವೊಲಿಸಿದವರು ಯಾರು? ದೇಶೀಯ ರಾಜರನ್ನ ಭಾರತದ ಒಕ್ಕೂಟ ಸೇರುವಂತೆ ಮನವೊಲಿಸಿದವರು ಸರ್ದಾರ್ ವಲ್ಲಭಭಾಯಿ ಪಟೇಲ್ ರವರು. ನೆಕ್ಸ್ಟ್ ಎರಡನೇ ಪ್ರಶ್ನೆ, ಆಲೂರು ವೆಂಕಟರಾಯರ ಪ್ರಸಿದ್ಧ ಕೃತಿ ಯಾವುದು? ಆಲೂರು ವೆಂಕಟರಾಯರ ಪ್ರಸಿದ್ಧ ಕೃತಿ ಕರ್ನಾಟಕದ ಗತವೈಭವ. ನೆಕ್ಸ್ಟ್ ಥರ್ಡ್ ಒನ್ ಕ್ವಶನು, ರಾಜ್ಯ ವಿಂಗಡಣಾ ಸಮಿತಿಯ ಚೇರ್ಮನ್ನರು ಯಾರು? ರಾಜ್ಯ ಪುನರ್ವಿಂಗಡಣಾ ಸಮಿತಿಯ ಚೇರ್ಮನ್ ಫಜಲ್ ಅಲಿ. ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆ, ಏಕೀಕರಣದ ನಂತರ ಮೈಸೂರಿನ ಪ್ರಥಮ ಮುಖ್ಯಮಂತ್ರಿ ಯಾರಾಗಿದ್ರು? ಅಲ್ವಾ, ಕರ್ನಾಟಕ ಏಕೀಕರಣಗೊಂಡ ನಂತರ ಈ ಒಂದು ಮೈಸೂರಿನ ಪ್ರಥಮ ಮುಖ್ಯಮಂತ್ರಿ ಎಸ್ ನಿಜಲಿಂಗಪ್ಪನವರು. ನೆಕ್ಸ್ಟ್ ಎರಡು ವಾಕ್ಯದ ಪ್ರಶ್ನೋತ್ತರಗಳನ್ನು ನಾವು ಗಮನಿಸ್ತಾ ಹೋಗೋಣ. ಕರ್ನಾಟಕದ ಏಕೀಕರಣ ಚಳುವಳಿಯ ಯಾರಾದರೂ ಇಬ್ಬರು ನಾಯಕರನ್ನ ಹೆಸರಿಸಿ. ಕರ್ನಾಟಕದ ಏಕೀಕರಣ ಚಳುವಳಿಯಲ್ಲಿ ಅನೇಕರು ಪ್ರಮುಖ ಪಾತ್ರವನ್ನು ವಹಿಸ್ತಾರೆ. ಅದರಲ್ಲಿ ನಾವು ಮುಖ್ಯವಾಗಿ ಕೆಂಗಲ್ ಹನುಮಂತಯ್ಯ ಮತ್ತು ಎಸ್ ನಿಜಲಿಂಗಪ್ಪ ಇವರು ಕರ್ನಾಟಕ ಏಕೀಕರಣ ಚಳುವಳಿಯ ಪ್ರಮುಖ ನಾಯಕರು ಅಂತೇಳಿ ನಾವು ಗಮನಿಸ್ಬೋದು. ನೆಕ್ಸ್ಟ್ ಎರಡನೇ ಪ್ರಶ್ನೆ ನೋಡಿ, ಸೆಕೆಂಡ್ ಕ್ವಶನು, ರಾಜ್ಯಗಳ ಪುನರ್ರಚನೆಗಾಗಿ ರಚಿಸಲಾದಂತಹ ಎರಡು ಸಮಿತಿಗಳು ಯಾವುವು? ರಾಜ್ಯಗಳ ಪುನರ್ರಚನೆ ಮಾಡಲಿಕ್ಕೋಸ್ಕರ ರಚನೆ ಮಾಡಿರ್ತಕ್ಕಂಥ ಎರಡು ಸಮಿತಿಗಳು ಯಾವುವು ಅಂದರೆ, ಒಂದು ಧಾರ್ ಸಮಿತಿ, ಇನ್ನೊಂದು JVP ಸಮಿತಿ. ಒಂದು ಧಾರ್ ಸಮಿತಿ, ಇನ್ನೊಂದು JVP ಸಮಿತಿ. ಅಂದರೆ JVP ಸಮಿತಿ ಒಳಗಡೆ ಯಾರು ಇರ್ತಾರೆ ಅಂದರೆ ಜವಾಹರ್ಲಾಲ್ ನೆಹರು, ವಲ್ಲಭಭಾಯಿ ಪಟೇಲ್ ಮತ್ತು ಪಟ್ಟಾಭಿ ಸೀತಾರಾಮಯ್ಯ, ಇವರು ಮೂವರು ಇರ್ತಕ್ಕಂಥ ಒಂದು ಸಮಿತಿ JVP ಸಮಿತಿ. ಇವೆರಡು ಸಮಿತಿಗಳನ್ನು ರಾಜ್ಯಗಳ ಪುನರ್ವಿಂಗಡಣೆ ಮಾಡುವ ಸಲುವಾಗಿ ನೇಮಕವನ್ನು ಮಾಡಲಾಗಿರುತ್ತೆ. ನೆಕ್ಸ್ಟ್ JVP ಸಮಿತಿ ಯಾರಾದರೂ ಇಬ್ಬರು ಸದಸ್ಯರು ಅಂದರೆ ನಾನು ಈಗಾಗಲೇ ಹೇಳಿದ್ನಲ್ಲ, ಜವಾಹರ್ಲಾಲ್ ನೆಹರು, ಸರ್ದಾರ್ ವಲ್ಲಭಭಾಯಿ ಪಟೇಲ್, ಪಟ್ಟಾಭಿ ಸೀತಾರಾಮಯ್ಯ. 15ರಿಂದ 20 ವಾಕ್ಯಗಳಲ್ಲಿ ಉತ್ತರಿಸ್ತಕ್ಕಂಥ ಒಂದು ಲಾಂಗ್ ಕ್ವಶನ್ಸ್ ಅನ್ನು ನೋಡ್ತಾ ಹೋಗೋಣ. ಕನ್ನಡಿಗರಲ್ಲಿ ಐಕ್ಯತೆಯನ್ನು ಮೂಡಿಸಲು ಕಾರಣವಾದ ಅಂಶಗಳನ್ನು ಗುರುತಿಸಿ. ಇಲ್ಲಿ ನೋಡಿ, ಸಂಯುಕ್ತ ಕರ್ನಾಟಕ, ವಿಶಾಲ ಕರ್ನಾಟಕ ವೃತ್ತ ಮುಂತಾದ ಪತ್ರಿಕೆಗಳು ಕನ್ನಡಿಗರಲ್ಲಿ ಐಕ್ಯತೆಯನ್ನು ಮೂಡಿಸಲು ಪ್ರಮುಖ ಪಾತ್ರವನ್ನು ವಹಿಸಿವೆ. ಎರಡನೇ ಒಂದು ಪಾಯಿಂಟನ್ನು ನೋಡಿ, ಆಲೂರು ವೆಂಕಟರಾಯರ ಪ್ರಸಿದ್ಧ ಕೃತಿಯಾಗಿರ್ತಕ್ಕಂಥ ಕರ್ನಾಟಕ ಗತವೈಭವ ಮತ್ತು ಅಂತಹ ಕೃತಿಗಳ ಪಾತ್ರ ಇಲ್ಲಿ ಕನ್ನಡಿಗರಲ್ಲಿ ಐಕ್ಯತೆಯನ್ನು ಮೂಡಿಸಲು ಪ್ರಮುಖ ಕಾರಣವಾಗಿದೆ. ನೆಕ್ಸ್ಟ್ ಥರ್ಡ್ ಪಾಯಿಂಟ್ ನೋಡಿ, ಕರ್ನಾಟಕ ವಿದ್ಯಾವರ್ಧಕ ಸಂಘ, ಕನ್ನಡ ಸಾಹಿತ್ಯ ಪರಿಷತ್ ಮುಂತಾದ ಸಂಘ ಸಂಸ್ಥೆಗಳ ಪಾತ್ರವೂ ಕೂಡ ಕನ್ನಡಿಗರಲ್ಲಿ ಐಕ್ಯತೆಯನ್ನು ಮೂಡಿಸಲು ಪ್ರಮುಖವಾಗಿ ಕಾರಣವಾಗಿದೆ. ನೆಕ್ಸ್ಟ್ ಉಯಿಲಗೊಳ ನಾರಾಯಣರಾಯರ ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಮತ್ತು
ಶಾಂತ ಕವಿಯ ರಕ್ಷಿಸು ಕರ್ನಾಟಕ ದೇವಿ, ಕುವೆಂಪುರವರ ಜಯ ಭಾರತ ಜನನಿಯ ತನುಜಾತೆ, BM ಶ್ರೀಕಂಠಯ್ಯನವರ ಏರಿಸು ಆರಿಸು ಕನ್ನಡ ಬಾವುಟ ಇತ್ಯಾದಿ ಕವನಗಳೇನಾಗುತ್ತೆ ಕನ್ನಡಿಗರಲ್ಲಿ ಏಕತೆಯನ್ನು ಮೂಡಿಸ್ತದೆ. ನೆಕ್ಸ್ಟು 5ನೇ ಪಾಯಿಂಟ್ ನೋಡಿ. ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ, ಕರ್ನಾಟಕ ಸಭಾ ಮುಂತಾದ ಏಕೀಕರಣದ ಕಾರ್ಯವನ್ನು ಮುಂತಾದವುಗಳು ಏನು ಮಾಡ್ತವೆ, ಕೈಗೆತ್ತಿಕೊಳ್ತವೆ. ಇದರಿಂದ ಕನ್ನಡಿಗರಲ್ಲಿ ಐಕ್ಯತೆಯ ಮನೋಭಾವನೆ ಮೂಡ್ತದೆ. ನೆಕ್ಸ್ಟ್ 6 ಪಾಯಿಂಟ್ ನೋಡಿ. ಇಲ್ಲಿ ಭಾಷಾಧಾರಿತ ರಾಜ್ಯಗಳ ರಚನೆಯನ್ನ ಮಾಡಿದ್ರಿಂದ, ಭಾಷಾಧಾರಿತ ರಾಜ್ಯಗಳ ಒಂದು ರಚನೆಯನ್ನು ಮಾಡಿದ್ರಿಂದ ಗಾಂಧೀಜಿ ಸಹ 1924 ಬೆಳಗಾಂ ಕಾಂಗ್ರೆಸ್ ಅಧಿವೇಶನದಲ್ಲಿ ಇದನ್ನು ಒಪ್ಪಿಕೊಂಡಿದ್ರಿಂದ ಇದರಿಂದನೂ ಕೂಡ ಏನಾಗುತ್ತೆ, ಕನ್ನಡಿಗರಲ್ಲಿ ಐಕ್ಯತೆಯ ಮನೋಭಾವನೆ ಮೂಡ್ತದೆ. ನೆಕ್ಸ್ಟ್ 7 ಪಾಯಿಂಟ್. 1928ರಲ್ಲಿ ನೆಹರು ಸಮಿತಿ ಬರುತ್ತೆ. ಈ ಒಂದು ನೆಹರು ಸಮಿತಿ ಕರ್ನಾಟಕದ ಏಕೀಕರಣಕ್ಕೆ ಮುಖ್ಯವಾಗಿ ಶಿಫಾರಸನ್ನು ಮಾಡಿದಂಥ ಒಂದು ಸಮಿತಿ. ಕರ್ನಾಟಕದ ಏಕೀಕರಣಕ್ಕಾಗಿ ಶಿಫಾರಸು ಮಾಡಿದಂಥ ಒಂದು ಸಮಿತಿ ಯಾವುದು? 1928ರ ನೆಹರು ಸಮಿತಿ ಆಗಿರುತ್ತೆ. ಸೊ ಇದರಿಂದನೂ ಕೂಡ ಏನಾಗುತ್ತೆ, ಕನ್ನಡಿಗರಲ್ಲಿ ಐಕ್ಯತೆಯ ಒಂದು ಮನೋಭಾವನೆ ಬೆಳವಣಿಗೆ ಆಗ್ತದೆ. ಹಾಗೆ 8ನೇ ಒಂದು ಪಾಯಿಂಟ್ ನೋಡಿ. 8th ಒಂದು ಪಾಯಿಂಟ್. ಆಲೂರು ವೆಂಕಟರಾಯರು, ಸಿದ್ದಪ್ಪ ಕಂಬಳಿ, RH ದೇಶಪಾಂಡೆ, ಗೋರೂರು ರಾಮಸ್ವಾಮಿ ಅಯ್ಯಂಗಾರ್, ಶ್ರೀನಿವಾಸ ಮಂಗಳವಡೆ, ಕೆಂಗಲ್ ಹನುಮಂತಯ್ಯ, S ನಿಜಲಿಂಗಪ್ಪ, ಅಂದಾನಪ್ಪ ದೊಡ್ಡಮೇಟಿ ಮುಂತಾದ ನಾಯಕರುಗಳು ಕನ್ನಡಿಗರಲ್ಲಿ ಐಕ್ಯತೆ ಮತ್ತು ಹೋರಾಟದ ಮನೋಭಾವನೆಯನ್ನು ಬೆಳೆಸಿದರು. ಸೊ ಹೀಗಾಗಿ ಇವೆಲ್ಲ ಮೇಲಿನ ಅಂಶಗಳಿಂದ ಏನಾಯಿತು, ಕನ್ನಡಿಗರಲ್ಲಿ ಐಕ್ಯತೆಯ ಮನೋಭಾವನೆ ಮೂಡಲಿಕ್ಕೆ ಪ್ರಮುಖವಾಗಿರ್ತಕ್ಕಂಥ ಕಾರಣ ಆಯಿತು ಅಂತೇಳಿ ನಾವು ಈ ಅಂಶಗಳ ಮುಖಾಂತರ ತಿಳ್ಕೊಬೋದಾಗಿದೆ. ನೆಕ್ಸ್ಟ್ ಒಂದು ಲಾಂಗ್ ಕ್ವಶನ್ ನೋಡಿ. ಕರ್ನಾಟಕದ ಏಕೀಕರಣ ಚಳವಳಿಯನ್ನು ಸಂಕ್ಷಿಪ್ತವಾಗಿ ಚರ್ಚಿಸಿ. ಇದು ಲಾಂಗ್ ಆನ್ಸರ್ಸು. 3 or 4 ಮಾರ್ಕ್ಸ್ಗೆ ನೀವು ಒಂದಷ್ಟು ಪಾಯಿಂಟ್ಸ್ಗಳನ್ನು ಮಾಡಿಕೊಂಡು ಬರೆದ್ರೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ಇದನ್ನು ಗಮನಿಸಿ. ಕರ್ನಾಟಕದ ಏಕೀಕರಣಕ್ಕಿಂತ ಮೊದಲು ಕನ್ನಡ ಮಾತನಾಡ್ತಕ್ಕಂಥ ಪ್ರಾಂತ್ಯಗಳು ಹಲವಾರು ಕಾರಣಗಳಿಂದ ಏನಾಗುತ್ತೆ, ನೆರೆಹೊರೆಯ ರಾಜ್ಯಗಳಾದಂತಹ ಮದ್ರಾಸ್, ಬಾಂಬೆ ಅಲ್ವಾ, ಹಾಗೆ ಬಾಂಬೆ ಪ್ರಾಂತ್ಯ, ಮದ್ರಾಸ್ ಪ್ರಾಂತ್ಯ, ಮತ್ತು ಮೈಸೂರು ರಾಜ್ಯ, ಹೈದರಾಬಾದ್ ಪ್ರಾಂತ್ಯ, ಸಂಗ್ಲಿ, ಮೀರತ್, ಜಮಖಂಡಿ, ಸವಣೂರು, ಮುಧೋಳ, ರಾಮದುರ್ಗ, ಈ ರೀತಿ ಬೇರೆ ಬೇರೆ ಒಂದು ಪ್ರಾಂತ್ಯಗಳಲ್ಲಿ, ನೆರೆಹೊರೆಯ ರಾಜ್ಯಗಳಲ್ಲಿ ಏನಾಗುತ್ತೆ, ದೇಶೀಯ ಆಡಳಿತಗಾರರ ಅಧೀನಕ್ಕೆ ಒಳಪಟ್ಟಿರ್ತವೆ. ಹಾಗಾಗಿ ಇಲ್ಲಿ ಕರ್ನಾಟಕದ ಏಕೀಕರಣ ಚಳವಳಿ ಯಾಕೆ ನಡೆಯುತ್ತದೆ ಅಂತಂದರೆ, ಮುಖ್ಯವಾಗಿ ಇಲ್ಲಿ ಗಮನಿಸಿ, ಯಾಕೆ ಬೇಕಿತ್ತು ಅಂದರೆ ಈ ರೀತಿ ಹರಿದು ಹಂಚಿ ಹೋಗಿರ್ತಕ್ಕಂಥ ಕನ್ನಡಿಗರನ್ನು ಒಟ್ಟುಗೂಡಿಸೋದಕ್ಕೋಸ್ಕರ ಮುಖ್ಯವಾಗಿ ಈ ಚಳವಳಿ ಪ್ರಮುಖ ಪಾತ್ರವನ್ನು ವಹಿಸ್ತದೆ. ಹಾಗಾದರೆ ಗಮನಿಸಿ, ಇಲ್ಲಿ ಸಂಯುಕ್ತ ಕರ್ನಾಟಕ, ವಿಶಾಲ ಕರ್ನಾಟಕ, ಕರ್ನಾಟಕ ವೃತ್ತ ಮುಂತಾದ ಪತ್ರಿಕೆಗಳು ಕನ್ನಡಿಗರಲ್ಲಿ ಐಕ್ಯತೆಯನ್ನು ಮೂಡಿಸ್ತವೆ. ಹಾಗೆ ಈಗಾಗಲೇ ಹೇಳಿದಂಗೆ ಆಲೂರು ವೆಂಕಟರಾಯರ ಒಂದು ಪ್ರಸಿದ್ಧ ಕೃತಿ ಕರ್ನಾಟಕ ಗತವೈಭವ, ಅವರ ಪಾತ್ರ ತುಂಬ ಮುಖ್ಯವಾಗಿದೆ. ಕರ್ನಾಟಕ ವಿದ್ಯಾವರ್ಧಕ ಸಂಘ, ಕನ್ನಡ ಸಾಹಿತ್ಯ ಪರಿಷತ್ ಸಂಘ ಸಂಸ್ಥೆಗಳ ಒಂದು ಪಾತ್ರನೂ ಕೂಡ ತುಂಬ ಮುಖ್ಯ ಆಗಿರುತ್ತೆ. ಹಾಗೆ ಉಯಿಲಗೊಳ ನಾರಾಯಣರಾಯರ ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು, ಹಾಗೆ ಶಾಂತ ಕವಿಯ ರಕ್ಷಿಸು ಕನ್ನಡ ದೇವಿ, ಕುವೆಂಪುರವರ ಜಯ ಭಾರತ ಜನನಿಯ ತನುಜಾತೆ, BM ಶ್ರೀಯವರ ಏರಿಸು ಆರಿಸು ಕನ್ನಡ ಬಾವುಟ ಮುಂತಾದ ಕವನಗಳು ಕನ್ನಡಿಗರಲ್ಲಿ ಐಕ್ಯತೆಯನ್ನು ಮೂಡಿಸ್ತವೆ. ಹಾಗೆ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ, ಕರ್ನಾಟಕ ಸಭಾ ಮುಂತಾದವುಗಳು ಕೂಡ ಏಕೀಕರಣದ ಕಾರ್ಯವನ್ನು ಕೈಗೆತ್ತಿಕೊಳ್ತವೆ. ಹಾಗೆ ಭಾಷಾಧಾರಿತ ರಾಜ್ಯಗಳ ರಚನೆಯನ್ನ ಕುರಿತಾಗಿ 1924ರ ಒಂದು ಬೆಳಗಾಂ ಕಾಂಗ್ರೆಸ್ ಅಧಿವೇಶನದಲ್ಲಿ ಒಪ್ಪಿಗೆಯನ್ನು ನೀಡಲಾಗುತ್ತೆ. ಇದರಿಂದನೂ ಕೂಡ ಏನಾಗುತ್ತೆ, ಕನ್ನಡಿಗರಲ್ಲಿ ಒಂದು ಐಕ್ಯತೆಯ ಮನೋಭಾವನೆ ಬೆಳೀತದೆ. ಈಗಾಗಲೇ ನಾನು ಏನು ಹೇಳಿದ್ನಲ್ಲ ಮೇಲ್ಗಡೆ, ಅವೇ ಪಾಯಿಂಟ್ಸು ಇಲ್ಲಿ ರಿಪೀಟ್ ಆಗಿರ್ತಕ್ಕಂಥದ್ದು ನೀವು ಇಲ್ಲಿ ಗಮನಿಸ್ಬೋದು. ಅದ್ರ ಜೊತೆಯಲ್ಲಿ ಹೊಸದಾಗಿ ಬಂದಿರತಕ್ಕಂಥ ಮುಖ್ಯವಾದ ಅಂಶ ಅಂತ ಏನಪ್ಪ ಇದೆ ಅಂತಂದರೆ, ಈಗಾಗಲೇ ಹೇಳಿದ್ದೀನಿ, ಆಲೂರು ವೆಂಕಟರಾಯರು, ಸಿದ್ದಪ್ಪ ಕಂಬಳಿ ಇವರೆಲ್ಲ ಕನ್ನಡಿಗರಲ್ಲಿ ಇವರು ಬರೆದಂಥ ಒಂದು ಅಲ್ವಾ, ಇವರು ಕನ್ನಡಿಗರಲ್ಲಿ ಯಾವ ರೀತಿ ಐಕ್ಯತೆಯನ್ನು ಮೂಡಿಸಿದ್ರು ಅಲ್ವಾ, ಇವರ ಒಂದು ನಾಯಕತ್ವದಲ್ಲಿ ಅಂತೇಳಿ ನಾವು ಗಮನಿಸಿದ್ವಿ ಮೇಲಿನ ಒಂದು ಲಾಂಗ್ ಆನ್ಸರ್ಸಲ್ಲಿ. ಆಲೂರು ವೆಂಕಟರಾಯರಾಗಿರ್ಬೋದು, ಸಿದ್ದಪ್ಪ ಕಂಬಳಿಯವರಾಗಿರ್ಬೋದು,
ಆರ್ ಎಚ್ ದೇಶಪಾಂಡೆ, ಗೂರೂರು ರಾಮಸ್ವಾಮಿ ಅಯ್ಯಂಗರ್, ಶ್ರೀನಿವಾಸ ಮಂಗಳವಡೆ, ಕೆಂಗಲ್ ಹನುಮಂತಯ್ಯ, ಎಸ್ ನಿಜಲಿಂಗಪ್ಪ, ಅಂದಾನಪ್ಪ ದೊಡ್ಡಮೆಟಿ ಇವರೆಲ್ಲ ನಾಯಕರುಗಳು ಏನು ಮಾಡ್ತಾರೆ, ಅವರ ಒಂದು ಪ್ರಯತ್ನಗಳಿಂದ ಕನ್ನಡಿಗರಲ್ಲಿ ಏಕತೆ ಮತ್ತು ಹೋರಾಟದ ಮನೋಭಾವನೆಯನ್ನು ಬೆಳೆಸ್ತಾರೆ. ಹಾಗೆ ರಾಜ್ಯಗಳ ಪುನರ್ರಚನೆಯ ಪ್ರಶ್ನೆಯನ್ನು ಪರಿಶೀಲನೆ ಮಾಡಲಿಕ್ಕೆ ಕೇಂದ್ರ ಸರ್ಕಾರ ಏನು ಮಾಡುತ್ತೆ, ಧಾರ್ ಸಮಿತಿಯನ್ನು ನೇಮಕವನ್ನು ಮಾಡುತ್ತೆ. ಇಲ್ಲಿ ಈ ಒಂದು ಸಮಿತಿ ಭಾಷಾವಾರು ಪ್ರಾಂತ್ಯಗಳ ರಚನೆಯನ್ನು ತಿರಸ್ಕರಿಸುತ್ತೆ ಈ ಸಮಿತಿ. ಆದರೆ ಇದು ರಾಷ್ಟ್ರೀಯ ಐಕ್ಯತೆಗೆ ಧಕ್ಕೆಯುಂಟು ಮಾಡ್ತದೆ ಅಂತೇಳಿ ಅಭಿಪ್ರಾಯವನ್ನು ಕೂಡ ಪಡಲಾಗುತ್ತೆ. ಇದರಿಂದ ಕನ್ನಡಿಗರು ಅತೃಪ್ತರಾಗಿ ಹೋರಾಟ ಮಾಡಲಿಕ್ಕೆ ಮುಂದಾಗ್ತಾರೆ. ನೆಕ್ಸ್ಟ್ ನೋಡಿ, 1949ರಲ್ಲಿ JVP ಸಮಿತಿ ಅಲ್ವಾ, ಜವಾಹರ್ಲಾಲ್ ನೆಹರು, ವಲ್ಲಭಭಾಯಿ ಪಟೇಲ್ ಮತ್ತು ಪಟ್ಟಾಭಿ ಸಿದ್ದರಾಮಯ್ಯನವರ ಒಳಗೊಂಡಂಥ ಒಂದು ಸಮಿತಿ ರಚನೆ ಮಾಡಲಾಗುತ್ತೆ. ಈ ಒಂದು ಸಮಿತಿ ಆಂಧ್ರ ಪ್ರದೇಶದ ರಚನೆಗೆ ಹೆಚ್ಚಿನ ಒತ್ತನ್ನು ನೀಡಿ ಕರ್ನಾಟಕದ ರಚನೆಯ ತಿರಸ್ಕಾರ ಮಾಡುತ್ತೆ. ಗಮನಿಸಿ, 1949ರಲ್ಲಿ JVP ಸಮಿತಿ ರಚನೆ ಆಗುತ್ತೆ. ಈ ಸಮಿತಿ ಆಂಧ್ರ ಪ್ರದೇಶದ ರಚನೆಗೆ ಹೆಚ್ಚಿನ ಒತ್ತನ್ನು ನೀಡಿ ರಚನೆಗೆ ಒಪ್ಪಿಗೆಯನ್ನು ನೀಡಿ ಕರ್ನಾಟಕದ ಒಂದು ರಚನೆಯನ್ನು ತಿರಸ್ಕರಿಸಿದಂಥ ಒಂದು ಸಮಿತಿ ಯಾವುದು ಅಂದರೆ JVP ಸಮಿತಿ, ನೆನಪಲ್ಲಿ ಇಟ್ಕೊಳ್ರಿ. ಹಾಗೆ ನೆಕ್ಸ್ಟ್ ನೋಡಿ, ಕನ್ನಡ ಮಾತನಾಡತಕ್ಕಂಥ ಪ್ರದೇಶಗಳ ಏಕೀಕರಣವನ್ನು ಒತ್ತಾಯಿಸಿ ಅಂದಾನಪ್ಪ ದೊಡ್ಡಮೇಟಿ ಇವರು ಉಪವಾಸ ಸತ್ಯಾಗ್ರಹ ಮಾಡ್ತಾರೆ. ಇದು ರಾಷ್ಟ್ರ ಮಟ್ಟದಲ್ಲಿ ಸುದ್ದಿ ಆಗುತ್ತೆ. ನೆಕ್ಸ್ಟ್ 1953ರಲ್ಲಿ ಭಾರತ ಸರ್ಕಾರ ರಾಜ್ಯಗಳ ಪುನರ್ವಿಂಗಡಣಾ ಒಂದು ಸಮಿತಿಯನ್ನು ರಚನೆ ಮಾಡುತ್ತೆ. ಇದರಲ್ಲಿ ಫಜಲ್ ಅಲಿ ಆಯೋಗ ಅಂತ ಇದನ್ನು ಕರಿತೀವಿ ನಾವು. ಅಂತಂದರೆ 1953ರಲ್ಲಿ ರಾಜ್ಯಗಳ ಪುನರ್ವಿಂಗಡಣಾ ಸಮಿತಿ ರಚನೆ ಆಗುತ್ತೆ. ಇದನ್ನು ಫಜಲ್ ಅಲಿ ಆಯೋಗ, ಯಾಕೆಂದರೆ ಇದರ ಅಧ್ಯಕ್ಷತೆಯನ್ನು, ಈ ಒಂದು ಸಮಿತಿಯ ಅಧ್ಯಕ್ಷತೆಯನ್ನು ವಹಿಸಿದವರು ಫಜಲ್ ಅಲಿ ಆಗಿರ್ತಾರೆ. ಸೊ ಹಾಗಾಗಿ ಈ ಒಂದು ಸಮಿತಿಯನ್ನು ಫಜಲ್ ಅಲಿ ಆಯೋಗ ಅಂತೇಳಿ ಕರಿತೀವಿ. ಇದರ 3 ಸದಸ್ಯರು ಅಂದರೆ ಇದರಲ್ಲಿರ್ತಕ್ಕಂಥ 3 ಸದಸ್ಯರು ಯಾರಪ್ಪ ಅಂದರೆ ಫಜಲ್ ಅಲಿ, HM ಕುಂಜ್ರು ಮತ್ತು KM ಫಣಿಕ್ಕರ್. ಈ ಸಮಿತಿಯ ಶಿಫಾರಸ್ಸಿನಿಂದ ನವೆಂಬರ್ 1, 1956ರಲ್ಲಿ ಏನಾಗುತ್ತೆ, ಏಕೀಕೃತ ನವ ಮೈಸೂರು ರಾಜ್ಯ ಸ್ಥಾಪನೆ ಆಗುತ್ತೆ. ಆ ರೀತಿ ಏಕೀಕರಣಗೊಂಡಂತಹ ನವ ಮೈಸೂರು ರಾಜ್ಯದ ಪ್ರಪ್ರಥಮ ಮುಖ್ಯಮಂತ್ರಿಗಳಾಗಿ ಯಾರು, ಎಸ್ ನಿಜಲಿಂಗಪ್ಪನವರು ಆಯ್ಕೆ ಆಗ್ತಾರೆ. ಹಾಗೆ ನವ ಮೈಸೂರು ರಾಜ್ಯ ನವೆಂಬರ್ 1ರಂದು 1973 ನವೆಂಬರ್ 1ರಂದು ಕರ್ನಾಟಕ ಅಂತೇಳಿ ನಾಮಕರಣ ಆಗುತ್ತೆ. ಕರ್ನಾಟಕ ಅಂತೇಳಿ ಮರುನಾಮಕರಣಗೊಂಡಾಗ ದೇವರಾಜ್ ಅರಸ್ರವರು ಮುಖ್ಯಮಂತ್ರಿಗಳಾಗಿ ನೇಮಕ ಆಗ್ತಾರೆ. ಹಾಗಾದರೆ ನವೆಂಬರ್ 1, 1956ರಲ್ಲಿ ನವ ಮೈಸೂರು ರಾಜ್ಯ ಸ್ಥಾಪನೆ ಆಗುತ್ತೆ. ಆಗ ಎಸ್ ನಿಜಲಿಂಗಪ್ಪನವರು ಮುಖ್ಯಮಂತ್ರಿಗಳಾಗ್ತಾರೆ. ಅನಂತರದಲ್ಲಿ ನವೆಂಬರ್ 1, 1973ರಂದು ಕರ್ನಾಟಕ ಅಂತೇಳಿ ಮರುನಾಮಕರಣ ಮಾಡಲಾಗುತ್ತೆ. ಆಗ ಮುಖ್ಯಮಂತ್ರಿಗಳಾಗಿ ನೇಮಕ ಆದವರು ಯಾರು ಅಂದರೆ ದೇವರಾಜ ಅರಸ್ರವರು. ಸೊ ಇದಿಷ್ಟು ಅಂಶಗಳು ಮುಖ್ಯವಾಗಿ ಸ್ನೇಹಿತರೆ ದ್ವಿತೀಯ PUC ಭಾರತದ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ನಾವು ಪ್ರಮುಖವಾಗಿ ಒಂದಷ್ಟು ವಿಡಿಯೋಗಳ ಮುಖಾಂತರ ಅಲ್ವಾ, ಸುಮಾರು 24 ವಿಡಿಯೋಗಳ ಮುಖಾಂತರ ಎಲ್ಲ ಅಂಶಗಳನ್ನು, ಅಂದರೆ ನಮಗೆ ತಿಳಿದಷ್ಟರ ಮಟ್ಟಿಗೆ ಪರೀಕ್ಷೆಗೆ ಎಷ್ಟು ಬೇಕಾ ಅಷ್ಟನ್ನು ಭಾರತದ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಪ್ರಶ್ನೋತ್ತರಗಳನ್ನು ಚರ್ಚೆ ಮಾಡ್ತಾ, ಹಾಗೆ ಲಾಂಗ್ ಆನ್ಸರ್ಸಲ್ಲಿ ಇರ್ತಕ್ಕಂಥ ವಿಚಾರಗಳನ್ನು ಚರ್ಚೆ ಮಾಡ್ತಾ ನಮಗೆ ತಿಳಿದಷ್ಟು ಮಟ್ಟಿಗೆ ವಿಚಾರಗಳನ್ನು ಪ್ರಸ್ತುತಪಡಿಸಿದ್ದೀನಿ. ಹಾಗೇನಾದರೂ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನಿದೆ ಇವುಗಳ ಬಗ್ಗೆ ತಿಳಿಸೋದಿದ್ರೆ ಕಮೆಂಟ್ಸ್ ಮಾಡಿ. ಹಾಗೆ ಈ ಒಂದು ಭಾರತದ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಮೊದಲನೇ ಒಂದು ಲೆಸನ್ನಿಂದ ಹಿಡಿದು ಕಂಪ್ಲೀಟಾಗಿ 24 ವಿಡಿಯೋಗಳಲ್ಲಿ ದ್ವಿತೀಯ PUC ಭಾರತದ ಇತಿಹಾಸದ ಪ್ರಶ್ನೋತ್ತರಗಳ ಸರಣಿಗಳು ಇದೇ ನಮ್ಮ ಚಾನಲ್ನಲ್ಲಿ ನಿಮಗೆ ಪ್ಲೇ ಲಿಸ್ಟ್ನಲ್ಲಿ ಸಿಗುತ್ತೆ. ಹಾಗೆ ಇನ್ನಿತರ ಮಾಹಿತಿಗಾಗಿ ನೀವು ಏನು ಮಾಡ್ಬೋದು, ಕಮೆಂಟ್ಸ್ ಮಾಡ್ಬೋದು. ಏನಾದರೂ ನಿಮಗೆ ಇನ್ಫಾರ್ಮೇಷನ್ ಬೇಕು, ಏನಾದರೂ ಬೇರೆ ರೀತಿ ಅಂತಂದರೆ ನೀವು ಕಮೆಂಟ್ಸ್ ಕೂಡ ಮಾಡ್ಬೋದು. ಹಾಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪ್ ಲಿಂಕ್ ಇದೆ, ಅವುಗಳಿಗೆ ಜಾಯಿನ್ ಆಗಿ. ಅದೇ ರೀತಿ ಯಾರೆಲ್ಲ ಈ ಒಂದು ನಾಲೆಡ್ಜ್ ಗುರು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಹಾಗೆ ಬೆಲ್ಲೈಕನ್ ಪ್ರೆಸ್ ಮಾಡಿ. ಈ ವಿಡಿಯೋಗೊಂದು ಲೈಕ್ ಕೊಡಿ, ಶೇರ್ ಮಾಡಿ, ಮತ್ತು ಏನಾದರೂ ಅನಿಸಿಕೆ ಅಭಿಪ್ರಾಯಗಳಿದ್ರೆ ಕಮೆಂಟ್ಸ್ ಮಾಡಿ ಅಂತ ಹೇಳ್ತಾ, ಹಾಗೆ ಇಷ್ಟು ವಿಡಿಯೋಗಳನ್ನು ಏನಾದರೂ
ಎಕ್ಸಾಮ್ಸಿಗೆ ಪ್ರಿಪೇರ್ ಆಗ್ತಾ ಇರೋರು GPSTR, HSTR, ಕ್ರೈಸ್, PU ಕಾಲೇಜ್ ಲೆಕ್ಚರರ್, PC, PSI ಅಲ್ವಾ, KSET, ನೆಟ್, ಈ ರೀತಿ ಅದರಲ್ಲೂ ವಿಶೇಷವಾಗಿ ಇತಿಹಾಸವನ್ನು ಅಧ್ಯಯನ ವಿಷಯವಾಗಿ ಯಾರು ಅಧ್ಯಯನ ಮಾಡ್ತಾ ಇದ್ದಾರೆ ಅವರೆಲ್ಲರಿಗೂ ಕೂಡ ತುಂಬ ಯೂಸ್ಫುಲ್ ಆಗುತ್ತೆ ಅಂತೇಳಿ ಭಾವಿಸ್ತಾ ಈ ಒಂದು ದ್ವಿತೀಯ PUC ಭಾರತದ ಇತಿಹಾಸಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೋತ್ತರಗಳ ಒಂದು ಸರಣಿಯನ್ನು ನಾನು ಮಾಡ್ತಾ ಇರ್ತಕ್ಕಂಥದ್ದು ನಿಮಗೆಲ್ಲರಿಗೂ ಯೂಸ್ಫುಲ್ ಆಗಿದೆ ಅಂತೇಳಿ ಭಾವಿಸ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರೋರು ಎಲ್ರಿಗೂ ಕೂಡ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತಾ ಒನ್ಸ್ ಅಗೇನ್ ತುಂಬ ಥ್ಯಾಂಕ್ ಯು. ಹೀಗೆ ನಿಮ್ಮ ಒಂದು ಸಪೋರ್ಟ್ ಇರಲಿ. ಅದೇ ರೀತಿಯಾಗಿ ನೆಕ್ಸ್ಟ್ ಒಂದು ವಿಡಿಯೋಗಳ ಬಗ್ಗೆ ಏನಾದರೂ ಅನಿಸಿಕೆ ಅಭಿಪ್ರಾಯಗಳ ಬಗ್ಗೆ ಕಮೆಂಟ್ಸ್ ಮಾಡಿ. ನೆಕ್ಸ್ಟ್ ಇನ್ನೊಂದು ಇನ್ಫಾರ್ಮೇಟಿವ್ ವಿಡಿಯೋದೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಸ್ಟಡಿ ವೆಲ್ ಅಂತ ಹೇಳ್ತಾ ಆಲ್ ದ ವೆರಿ ಬೆಸ್ಟ್ ಟು ಆಲ್. ಚೆನ್ನಾಗಿ ಸ್ಟಡಿ ಮಾಡಿ. ಎಲ್ಲ ಒಂದು ಇಲಾಖೆಗಳಲ್ಲಿ ಒಂದೊಂದಾಗಿ ನೇಮಕಾತಿಗಳು ಆರಂಭ ಆಗ್ತಿದೆ. ಅದರಲ್ಲೂ ವಿಶೇಷವಾಗಿ ಈಗಾಗಲೇ ಕ್ರೈಸ್ ನೇಮಕಾತಿ ಆಗಿದೆ. ಸಿಲೆಬಸ್ ಕೂಡ ಬಿಟ್ಟೇ ಆಗಿದೆ. ಆ ಒಂದು ಸಿಲೆಬಸ್ಗೆ ಸಂಬಂಧಪಟ್ಟಂಥ ಕಂಪ್ಲೀಟ್ ಡೀಟೇಲ್ಸನ್ನು ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ನಾನು ತಿಳಿಸಿರ್ತೀನಿ. ಅದನ್ನು ನೀವು ವಾಚ್ ಮಾಡಿ ನೆಕ್ಸ್ಟು. ಹಾಗೆ ಈ ವಿಡಿಯೋನ ನೋಡಿದಂಥ ಎಲ್ರಿಗೂ ಕೂಡ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಎಂಡ್ ಮಾಡ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.